ಶಾಸಕರ ಕುಟುಂಬಕ್ಕೆ ವಕ್ಫ್ ಶಾಕ್. ವಕ್ಫ್ ಆಸ್ತಿ ಖರೀದಿಸಿದ್ದಂತಹ ಶಾಸಕರಿಗೆ ಆಘಾತ. ಕಾಂಗ್ರೆಸ್ ಶಾಸಕರ ತಾಯಿ ಪತ್ನಿಯಿಂದ ವಕ್ಫ್ ಆಸ್ತಿ ಖರೀದಿ. ಉಪಲೋಕಾಯುಕ್ತರು ನೀಡಿದ್ದಂತಹ ವರದಿಯಲ್ಲಿ ತನಿಖೆಗೆ ಶಿಫಾರಸು. ಎಸ್, ಹೌದು, ಕಾಂಗ್ರೆಸ್ ಶಾಸಕರ ಕುಟುಂಬಕ್ಕೆ ವಕ್ಫ್ ಶಾಕ್ ಅನ್ನು ನೀಡಿದೆ. ವಕ್ಫ್ ಆಸ್ತಿ ಖರೀದಿಸಿದ್ದಂತಹ ಶಾಸಕರಿಗೆ ಆಘಾತ ಎದುರಾಗಿದೆ. ಕಾಂಗ್ರೆಸ್ ಶಾಸಕರ ತಾಯಿ ಪತ್ನಿಯಿಂದ ವಕ್ಫ್ ಆಸ್ತಿ ಖರೀದಿಯಾಗಿದೆ. ಉಪಲೋಕಾಯುಕ್ತರು ನೀಡಿದ್ದಂತಹ ವರದಿಯಲ್ಲಿ ತನಿಖೆಗೆ ಶಿಫಾರಸು ಕೂಡ ಮಾಡಲಾಗಿದೆ. ಹಾಗಾದ್ರೆ ಆ ಶಾಸಕರು ಯಾರು? ಎಸ್, ಎಲ್ಲಿದೆ ನೋಡಿ, ಬೆಂಗಳೂರಿನ ಯಲಹಂಕದಲ್ಲಿರುವಂತಹ ವಕ್ಫ್ ಆಸ್ತಿ ಖರೀದಿ. ಬೆಂಗಳೂರಿನ ಶಾಂತಿನಗರದ ಶಾಸಕ ಹ್ಯಾರಿಸ್ ಕುಟುಂಬದಿಂದ ಖರೀದಿಯಾಗಿದೆ. ಎನ್ಎ ಹ್ಯಾರಿಸ್ ತಾಯಿ ಸುರಯ್ಯ ಮೊಹಮ್ಮದರಿಂದ ಖರೀದಿ ಮಾಡಲಾಗಿದೆ. ಅಲ್ಲದೆ ಹ್ಯಾರಿಸ್ ಪತ್ನಿ ತಾಹಿರಾ ಹ್ಯಾರಿಸ್ ನಿಂದಲೂ ಕೂಡ ಖರೀದಿ ಮಾಡಲಾಗಿದೆ. 5.31 ಎಕರೆ ಭೂಮಿಯನ್ನ ಖರೀದಿ ಮಾಡಿದ್ದಂತಹ ಹ್ಯಾರಿಸ್ ಪತ್ನಿ ಹಂಗೆ ತಾಯಿ. ಈಗ ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಹ್ಯಾರಿಸ್ ಬೇರಾರು ಶಾಸಕರಲ್ಲವೇ ಅಲ್ಲ. ಹ್ಯಾರಿಸ್ ಶಾಸಕರ ತಾಯಿ ಹಾಗೂ ಪತ್ನಿಯಿಂದ ವಕ್ಫ್ ಆಸ್ತಿ ಖರೀದಿಯಾಗಿದೆ. ಬೆಂಗಳೂರಿನ ಯಲಹಂಕದಲ್ಲಿರುವಂತಹ ವಕ್ಫ್ ಆಸ್ತಿಯನ್ನ ಖರೀದಿ ಮಾಡಲಾಗಿದೆ. ಬೆಂಗಳೂರಿನ ಶಾಂತಿನಗರದ ಶಾಸಕ ಹ್ಯಾರಿಸ್ ಕುಟುಂಬದಿಂದ ಈ ಒಂದು ಖರೀದಿಯಾಗಿದೆ. ಎನ್ಎ ಹ್ಯಾರಿಸ್ ತಾಯಿ ಸುರಯ್ಯ ಮೊಹಮ್ಮದ್ ರಿಂದ ಖರೀದಿ ಮಾಡಲಾಗಿದೆ. ಅಲ್ಲದೆ ಹ್ಯಾರಿಸ್ ಪತ್ನಿ ತಾಹಿರಾ ಹ್ಯಾರಿಸ್ ನಿಂದಲೂ ಕೂಡ ಆ ಒಂದು ವಕ್ಫ್ ಆಸ್ತಿನ ಖರೀದಿ ಮಾಡಲಾಗಿದೆ. ಎಷ್ಟು ಖರೀದಿ ಮಾಡಲಾಗಿದೆ ಅಂತಂದ್ರೆ 5.31 ಎಕರೆ ಭೂಮಿಯನ್ನ ಖರೀದಿ ಮಾಡಿದ್ದಂತಹ ಹ್ಯಾರಿಸ್ ಪತ್ನಿ ಹಂಗೆ ತಾಯಿ. ಈಗ ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಹ್ಯಾರಿಸ್ ಅವರು, ಎಸ್ ಹೌದು, ಯಲಹಂಕದಲ್ಲಿರುವಂತಹ ಮುಸಾಫಿರ್ ಖಾನ್ ಸುನ್ನಿ ವಕ್ಫ್ ಸಂಸ್ಥೆಗೆ ಸೇರಿದಂತಹ 239.38 ಎಕರೆಯಲ್ಲಿ 5.31 ಎಕರೆಯನ್ನ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಹಾಗೂ ಶಾಸಕ ಎನ್ಎ ಹ್ಯಾರಿಸ್ ಅವರ ತಮ್ಮ ತಾಯಿ ಹಾಗೂ ಪತ್ನಿ ಅವರಿಬ್ಬರೂ ಕೂಡ ಈ ಒಂದು ಆಸ್ತಿಯನ್ನ ಖರೀದಿ ಮಾಡಿದ್ದಾರೆ ಎನ್ನುವುದನ್ನ ಉಪಲೋಕಾಯುಕ್ತರಾಗಿದ್ದಂತಹ ಎನ್ ಆನಂದ್ ಅವರು ಪತ್ತೆಯನ್ನ ಹಚ್ಚಿರೋದು ಈಗ ಬಹಿರಂಗವಾಗಿದೆ. ಹೌದು, ಹ್ಯಾರಿಸ್ ಅವರ ಪತ್ನಿ ಹಾಗೂ ತಾಯಿ ವಕ್ಫ್ ಆಸ್ತಿಯನ್ನ ಖರೀದಿ ಮಾಡಿದ್ದಾರೆ. ಮುಸಾಫಿರ್ ಖಾನ್ ಸುನ್ನಿ ವಕ್ಫ್ ಸಂಸ್ಥೆಗೆ ಸೇರಿದ್ದಂತಹ ಭೂಮಿಗೆ ಸಂಬಂಧಿಸಿದಂತೆ ಮಾರಾಟಗಾರರು ಮಾಡಿಸಿದ್ದಂತಹ ಸೇಲ್ ಡೀಲ್ಗಳನ್ನು ಕೂಡ ಪರಿಶೀಲನೆ ಮಾಡದೆ ವಕ್ಫ್ ಆಸ್ತಿಯನ್ನ ಖರೀದಿ ಮಾಡಲಾಗಿದೆ. ಇದೊಂಥರ ಶಾಕಿಂಗ್ ಸುದ್ದಿ ಇದು. ಹ್ಯಾರಿಸ್ ಅವರ ತಾಯಿ ಹಾಗೂ ಅವರ ಪತ್ನಿ ಅದ್ಯಾವುದು ಗಮನದಲ್ಲಿ ಇಟ್ಟುಕೊಳ್ಳದೆ ಆ ಒಂದು ವಕ್ಫ್ ಆಸ್ತಿಯನ್ನ ಖರೀದಿ ಮಾಡೋದ್ರ ಅಂತ ಒಂದು ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಶಾಸಕ ಹ್ಯಾರಿಸ್ ಕುಟುಂಬದಿಂದ ವಕ್ಫ್ ಆಸ್ತಿ ಖರೀದಿ. ಎಸ್,
ಶಾಸಕ ಹ್ಯಾರಿಸ್ ಕುಟುಂಬದಿಂದ ವಕ್ಫ್ ಆಸ್ತಿ ಖರೀದಿ. ಆಸ್ತಿಯ ಮೂಲವನ್ನ ಪರಿಶೀಲಿಸದೆ ವಕ್ಫ್ ಆಸ್ತಿಯನ್ನ ಖರೀದಿ ಮಾಡಿದ್ದಾರೆ. ಮುಸಾಫಿರ್ ಖಾನ್ ಸುನ್ನಿ ವಕ್ಫ್ ಸಂಸ್ಥೆಗೆ ಸೇರಿದಂತಹ ಆಸ್ತಿ ಖರೀದಿ ಮಾಡಲಾಗಿದೆ. ಉಪಲೋಕಾಯುಕ್ತರಾಗಿದ್ದಂತಹ ಎನ್ ಆನಂದ್ ನೇತೃತ್ವದಲ್ಲಿ ಒಂದು ತನಿಖೆ ನಡೆಸಲಾಗ್ತಾ ಇದೆ. ಆಸ್ತಿಗಳ ಖರೀದಿ ಪ್ರಕ್ರಿಯೆಯಲ್ಲಿ ಶಾಸಕ ಎನ್.ಎ. ಹ್ಯಾರಿಸ್ ಕೂಡ ಭಾಗಿಯಾಗಿದ್ದಾರೆ ಎನ್ನುವಂತಹ ಶಂಕೆ. ಈ ಹಿನ್ನೆಲೆಯಲ್ಲಿ ವ್ಯವಹಾರದ ಬಗ್ಗೆ ತನಿಖೆ ಅಗತ್ಯವಿದೆ ಅಂತ ಹೇಳಿ ವರದಿ ಕೂಡ ಮಾಡಲಾಗಿದೆ. 27,000 ಪುಟಗಳ ವರದಿಯಲ್ಲಿ ಉಪಲೋಕಾಯುಕ್ತರಿಂದ ಶಿಫಾರಸ್ ಕೂಡ ಮಾಡಲಾಗಿದೆ. ಎಸ್, ಹ್ಯಾರಿಸ್ ಅವರಿಗೆ ಈಗ ಕಂಟಕ ಶುರುವಾಯಿತು. ಮುಸಾಫಿರ್ ಖಾನ್ ಸುನ್ನಿ ವಕ್ಫ್ ಸಂಸ್ಥೆಗೆ ಸೇರಿದಂತಹ ಜಮೀನಿಗೆ ಸಂಬಂಧಪಟ್ಟಂತೆ ಮಾರಾಟಗಾರರು ಮಾಡಿದ್ದಂತಹ ಸೇಲ್ ಡೀಲ್ಗಳನ್ನ ಪರಿಶೀಲನೆ ಮಾಡದೆ ವಕ್ಫ್ ಆಸ್ತಿಯನ್ನ ಖರೀದಿಸಲಾಗಿತ್ತು. ಈ ಪ್ರಕ್ರಿಯೆಯಲ್ಲಿ ಎನ್.ಎ. ಹ್ಯಾರಿಸ್ ಅವರು ಭಾಗಿಯಾಗಿದ್ದಾರೆ ಎನ್ನುವಂತಹ ಅನುಮಾನ ಸೃಷ್ಟಿಯಾಗಿದೆ. ಈ ಒಂದು ಪ್ರಕರಣವನ್ನ ತನಿಖೆಗೆ ಒಳಪಡಿಸುವ ಅವಶ್ಯಕತೆ ಇದೆ ಅಂತ ಹೇಳಿ ಉಪಲೋಕಾಯುಕ್ತರಾಗಿದ್ದಂತಹ ಎನ್ ಆನಂದ್ ಅವರು ನೀಡಿದಂತಹ ತನಿಖೆ ವರದಿಯಲ್ಲಿ ಇದು ಉಲ್ಲೇಖವಾಗಿದೆ. ಎಸ್, ಈ ಒಂದು ಆಸ್ತಿಯ ಖರೀದಿ ಪ್ರಕ್ರಿಯೆಯಲ್ಲಿ ಶಾಸಕ ಎನ್.ಎ. ಹ್ಯಾರಿಸ್ ಕೂಡ ಭಾಗಿಯಾಗಿರುವಂತಹ ಶಂಕೆ ಕಂಡು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ವ್ಯವಹಾರದ ಬಗ್ಗೆ ತನಿಖೆ ಅಗತ್ಯವಿದೆ ಅಂತ ಹೇಳಿ ವರದಿಯನ್ನ ಮಾಡಲಾಗಿದೆ. ಅಲ್ಲ, ನನಗದು ಗೊತ್ತಾಗ್ತಾ ಇಲ್ಲ. ಹ್ಯಾರಿಸ್ ಅವರ ತಾಯಿ ಹಾಗೂ ಅವರ ಪತ್ನಿ ಆ ಒಂದು ಆಸ್ತಿಯ ಬಗ್ಗೆ ಹಿನ್ನೆಲೆಯನ್ನ ತಿಳಿದುಕೊಳ್ಳದೆ ಆ ಒಂದು ಆಸ್ತಿಯನ್ನ ಖರೀದಿ ಮಾಡಿಬಿಟ್ರಾ ಎನ್ನುವಂತಹ ಅನುಮಾನ ನನಗ್ ಮಾತ್ರ ಅಲ್ಲ, ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಹ್ಯಾರಿಸ್ ಅವರು ಭಾಗಿಯಾಗಿದ್ದಾರೆ ಎನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ನೀವು ನಂಬಲ್ಲ, 27,000 ಪುಟಗಳ ವರದಿಯಲ್ಲಿ ಉಪಲೋಕಾಯುಕ್ತರು ಈ ಒಂದು ವರದಿಯನ್ನು ಉಲ್ಲೇಖ ಮಾಡಿದ್ದಾರೆ. ಹ್ಯಾರಿಸ್ ಅವರಿಗೆ ಈಗ ಕಂಟಕ ಶುರುವಾಯಿತು.